ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದು 3ನೇ ಆಷಾಢ ಶುಕ್ರವಾರದ ಪ್ರಯುಕ್ತ ನಾನು, ನನ್ನ ತಮ್ಮ, ನಮ್ಮಮ್ಮ, ನಮ್ಮ ಚಿಕ್ಕಮ್ಮ ಹಾಗೂ ನನ್ನ ತಂಗಿ ಶ್ರೀ ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ನಾವು ಮನೆಯಿಂದ ಹೊರಟಾಗ 2 ಆಗಿತ್ತು. ಆ್ಯಕ್ಚುಲಿ ನಾವು ಯಾಕೆ ಅಷ್ಟು ಬೇಗ ಹೊರಟ್ವಿ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ಆಷಾಢ ಶುಕ್ರವಾರ ಅಂದರೆ ತಾಯಿ ನೋಡೋದಕ್ಕಂತ ತುಂಬ ಜನ ಬಂದಿರ್ತಾರೆ. ಸೊ ನಾವು ಬೇಗ ಹೋದರೆ ತಾಯಿ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡು ಬೇಗನೆ ಹೊರಟ್ವಿ. ಬಟ್ ನಮಗೆ ಅಲ್ಲೊಂದು ಸರ್ಪ್ರೈಸ್ ಕಾದಿತ್ತು. ನಾವು ಮೈಸೂರು ರೀಚ್ ಆದಾಗ ಆಲ್ಮೋಸ್ಟ್ 4 ಆಗಿತ್ತು. ಸೊ ನಿಮಗೆಲ್ಲ ಗೊತ್ತೇ ಇದೆ, ಆಷಾಢ ಶುಕ್ರವಾರದ ಪ್ರಯುಕ್ತ ನಾವು ಯಾವುದೇ ವೆಹಿಕಲ್ಸ್ನ ಬೆಟ್ಟಕ್ಕೆ ಅಲೋ ಮಾಡ್ತಾ ಇಲ್ಲ. ಸೊ ನಾವು ಲಲಿತಾ ಮಹಲ್ ಹತ್ರ ನಾವು ಕಾರ್ನ ಪಾರ್ಕ್ ಮಾಡಿ ಅಲ್ಲೋಗಿ ಬಸ್ ಹತ್ತೋದಕ್ಕೇ ಆ ಕ್ಯೂ ನೋಡಬೇಕಿತ್ತು. ನೀವು ಲೈನಲ್ಲಿ ನಿಂತ್ಕೊಂಡು ಫೈನಲಿ ನಮಗೂ ಬಸ್ ಸಿಕ್ತು. ಬಸ್ ಹತ್ಕೊಂಡು ಆ ನೇಚರ್ನ ಫೀಲ್ ಮಾಡಿಕೊಂಡು ಅಮ್ಮನ ನೋಡೋಣ ಅಂತ ಬೆಟ್ಟದ ಕಡೆ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡಿದ್ವಿ. ನಾವು ಬಸ್ಸಲ್ಲಿ ಹೋಗಿ ಬೆಟ್ಟನ ರೀಚ್ ಆಗೋಷ್ಟರಲ್ಲಿ ಅಲ್ಲಿ ಮಾರ್ನಿಂಗ್ 5 ಆಗಿತ್ತು. ಸೊ ನಾವು ಅಲ್ಲಿ ಹೋಗಿದ ತಕ್ಷಣ ಅಲ್ಲಿ ಸ್ಪೆಷಲ್ ಎಂಟ್ರೀಸ್ ಇತ್ತು. 300 ರೂಪೀಸ್ ಟಿಕೆಟ್ಸ್ ಇತ್ತು, ಮತ್ತು 50 ರೂಪೀಸ್ ಟಿಕೆಟ್ಸ್ ಇತ್ತು. 30 ರೂಪೀಸ್ ಟಿಕೆಟ್ಸ್ ಕೂಡ ಇತ್ತಂತೆ, ಬಟ್ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ನನ್ನ ತಮ್ಮ ಹೇಳ್ದ. ಸೊ ನಾವು 50 ರೂಪೀಸ್ ಟಿಕೆಟ್ಸ್ ತೊಗೊಂಡು ಸ್ಪೆಷಲ್ ಎಂಟ್ರಿಲೇ ಹೋಗೋಣ ಅಂತ ಹೊರಟ್ವಿ. ಅಲ್ಲಂತೂ ನಿಜ ಎಕ್ಸ್ಪೆಕ್ಟೇ ಮಾಡೋಕ್ಕಾಗದೇ ಇರೋವಂಥ ಸಿಚುವೇಶನ್ ಅದು. ಹೋಗಿ ನಿಂತ್ಕೊಂಡಾಗ ಆ ಥರ ಏನೂ ಫೀಲ್ ಆಗಿಲ್ಲ. ಓಕೆ, ಅಮ್ಮನ ನೋಡೋಕೆ ಅಲ್ಲಿಂದ ಬಂದಿದ್ದೀವಿ, ಈ ಕ್ಯೂಲ್ಲಿ ನಿಂತ್ಕೊಂಡ್ರೆ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ, ಅಷ್ಟಾದರೂ ಕಷ್ಟಪಡಬೇಕಲ್ವ ಅಮ್ಮನ ದರ್ಶನ ಪಡೆಯೋದಕ್ಕೆ ಅಂತ ಅಂದ್ಕೊಂಡು ಹೋಗಿ ನಿಂತ್ಕೊಂಡ್ವಿ. ನೀವು ನಂಬಲ್ಲ, ಎಕ್ಸಾಕ್ಟಾಗಿ 9 ಅವರ್ಸ್ ನಾವು ಲೈನಲ್ಲಿ ನಿಂತಿರೋದು ಅಮ್ಮನ ದರ್ಶನ ಮಾಡೋದಕ್ಕೆ. ಬಟ್ ನಂಗೆ ಇಲ್ಲಿ ನಿಜವಾಗ್ಲೂ ತುಂಬ ವರ್ಸ್ಟಾಗಿ ಫೀಲ್ ಆಗಿದ್ದೇನೆಂದರೆ, ದೇವಸ್ಥಾನದ ಕಮ್ಯುನಿಟಿಯವರಿಗೆ ಗೊತ್ತಿರುತ್ತೆ ಆಷಾಢದ ಪ್ರಯುಕ್ತ ತುಂಬ ಭಕ್ತಾದಿಗಳು ಬಂದೇ ಬರ್ತಾರೆ ಅಮ್ಮನ ದರ್ಶನ ಮಾಡೋದಕ್ಕೆ ಅಂತ. ಬಟ್ ಅವ್ರಿಗೆ ಗೊತ್ತಿದ್ದೂ ಯಾಕೆ ಒಂದು ಕರೆಕ್ಟಾಗಿರೋ ಫೆಸಿಲಿಟಿನ ಅರೇಂಜ್ ಮಾಡಿಕೊಡ್ಲಿಲ್ಲ ಭಕ್ತಾದಿಗಳಿಗೆ ಅಂತ ನಂಗೆ ನಿಜವಾಗ್ಲೂ ಅರ್ಥ ಆಗಿಲ್ಲ. ನಿಜ ಎಷ್ಟು ವರ್ಸ್ಟ್ ಆಗಿತ್ತಂದರೆ, ನಾವು ಮಾರ್ನಿಂಗ್ 5 ನಿಂತಿರೋದು, ನಮಗೆ ದರ್ಶನ ಆಗಿದ್ದು 2. ಲೈನಲ್ಲಿ ನಿಂತಿರೋರಿಗೆ ಆ ಮಧ್ಯದಲ್ಲಿ ಒಂದು ಹತ್ರ ಕೂಡ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಮಾಡಿರಲಿಲ್ಲ. ನಿಜವಾಗ್ಲೂ ಸುಳ್ಳಲ್ಲ, ನಾನು ನೋಡಿದ ಮಟ್ಟಿಗೆ ಅಲ್ಲಿ ತುಂಬ ವಯಸ್ಸಾಗಿದ್ದವರು ಬಂದಿದ್ದರು, ಚಿಕ್ಕ ಮಕ್ಕಳು ನೆತ್ಕೊಂಡು ಕೂಡ ಬಂದಿದ್ದರು. ನಾವೊಂದು ಮಿಡಲ್ ಏಜ್ ಆಗಿರೋರು ನಮಗೆ ಈ ಥರ ಒಂದು ಫೀಲ್ ಆಯಿತು ಅಂದರೆ ಅವರೆಲ್ಲ ಹೆಂಗೆ ಕಷ್ಟಪಟ್ಟು ನಿಂತಿದ್ರು ಅಂದರೆ, ನಾನಂತೂ ಕಣ್ಣಾರೆ ನೋಡಿದ್ದೀನಿ ಎಷ್ಟೊಂದು ವಯಸ್ಸಾಗಿರೋರು ಎಷ್ಟು ಕಷ್ಟಪಡ್ತಾಯಿದ್ರು ನಿಂತ್ಕೊಳ್ಳೋಕೆ ಅಂತ. ಆ್ಯಂಡ್ ಮೋರ್ ಓವರ್ ಅಲ್ಲೆಲ್ಲೂ ಮಧ್ಯದಲ್ಲಿ ಕುತ್ಕೊಳ್ಳೋಕ್ಕೂ ಅಲ್ಲ, ಅಟ್ಲೀಸ್ಟ್ ನೆಲದ ಮೇಲೆ ಕುತ್ಕೊಳ್ಳೋದಕ್ಕೂ ಅಲ್ಲಿ ಅವರು ಒಂಥರನೂ ವ್ಯವಸ್ಥೆ ಇರಲಿಲ್ಲ. ಮಳೆ ಎಲ್ಲ ಬರ್ತಾ ಇತ್ತು. ಆ ಮಳೆಯಲ್ಲಿ ಫುಲ್ಲು ನೆನ್ಕೊಂಡೇ ಎಲ್ರೂ ಅಮ್ಮನ ದರ್ಶನ ಮಾಡಬೇಕು ಅಂತ ನಿಂತಿದ್ರು. ನಿಜವಾಗ್ಲೂ ಅಟ್ಲೀಸ್ಟ್ ಆ ಮಳೇಲಿ ನೆನೆದೇ ಇರೋ ಥರ ಆದರೂ ಸ್ವಲ್ಪ ಏನಾದರೂ ಅರೇಂಜ್ಮೆಂಟ್ಸ್ನ ಅವ್ರು ಮಾಡ್ಬೋದಿತ್ತು. ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ಬಂದು, ಲೈಕ್ ಅಟ್ಲೀಸ್ಟ್ ನೆಕ್ಸ್ಟ್ ಇಯರಿಂದ ಈ ಥರ ಸಿಚುವೇಶನ್ಸಲ್ಲಿ ಸ್ವಲ್ಪ ಕಮ್ಯುನಿಟಿಯವರು ಸ್ವಲ್ಪ ಎಕ್ಸ್ಟ್ರಾ ಇನ್ಚಾರ್ಜ್ನ ತೊಗೊಂಡು ಒಂದೊಳ್ಳೆ ಫೆಸಿಲಿಟಿನ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಬೇಡ, ಅಟ್ಲೀಸ್ಟ್ ಒಂದು ಕುಡಿಯೋ ನೀರಿನ ವ್ಯವಸ್ಥೆ, ಮತ್ತು ಮಳೇಲಿ ನೆನೆದೇ ಇರೋ ಥರ, ಮತ್ತು ಅಟ್ಲೀಸ್ಟ್ ವಯಸ್ಸಾದವ್ರು ಬಂದಿರ್ತಾರೆ, ಮಕ್ಕಳಿರೋರು ಬಂದಿರ್ತಾರೆ, ಅವರು ಮಧ್ಯ ಕುತ್ಕೊಳ್ಳೋದಕ್ಕೆ ಎಲ್ಲಾದರೂ ಒಂದು 5 ನಿಮಿಷ ರೆಸ್ಟ್ ತೊಗೊಳೋದಕ್ಕೆ. ಬಿಕಾಸ್ ಇಮ್ಯಾಜಿನ್ ಮಾಡಿ 9 ಅವರ್ಸ್ ಕಂಟಿನ್ಯೂಸ್ ಆಗಿ ನಿಂತ್ಕೊಳ್ಳೋದು ಅಂದರೆ ಅದು ಎಷ್ಟು ಕಷ್ಟದ್ದು ಇದಲ್ವಾ. ಬಟ್ ಅಲ್ಲಿ ಇರೋರ ಮುಖದಲ್ಲಿ ಆ ಕಷ್ಟ ಇದ್ರೂ ಅಲ್ಲೆಲ್ಲೋ ಒಂದು ಮನಸ್ಸಲ್ಲಿ ಅಮ್ಮನ ದರ್ಶನ ಮಾಡಬೇಕು ಅನ್ನೋ ಒಂದು ಹಠ ಇತ್ತಲ್ವಾ, ಅದು ನಿಜವಾಗ್ಲೂ ಒಂಥರ ಗ್ರೇಟ್ ಅನಿಸುತ್ತೆ ನನಗೆ. ನಾವು ಕೂಡ ಅಷ್ಟೇ ಕಷ್ಟಪಟ್ಕೊಂಡು ಮನಸ್ಸಲ್ಲಿ ಅಯ್ಯೋ ಕಷ್ಟ ಆದರೂ ಪರವಾಗಿಲ್ಲ ಅಮ್ಮನ ನೋಡಿಕೊಂಡೇ ಹೋಗಬೇಕು ಅಂತ ಫುಲ್ಲು ಕಾಯ್ಕೊಂಡು ಬಂದು ಅಮ್ಮನ ದರ್ಶನ ಮಾಡ್ತಿದ್ದಾಗ ನೆಮ್ಮದಿ ಸಿಗುತ್ತಲ್ಲ, ಅದು ಬೇರೆನೇ ಲೆವೆಲ್ ನೆಮ್ಮದಿ. ಅದು ನನಗೆ ಇದರಿಂದ ಅರ್ಥ ಆಗಿದ್ದು, ನಮಗೇನಾದರೂ ಒಂದು ಒಳ್ಳೇದಾಗಬೇಕು ಅಂದರೆ ನಾವು ಖಂಡಿತವಾಗ್ಲೂ ಕಷ್ಟಪಡಲೇಬೇಕು ಅಂತ. ಹಂಗೋ ಹೆಂಗೋ ಅಮ್ಮನ ದರ್ಶನನ ಕಣ್ತುಂಬ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನಾನಂತೂ ಮಾರ್ನಿಂಗಿಂದ 1 ಡ್ರಾಪ್ ವಾಟರ್ ಕೂಡ ಕುಡಿದಿರಲಿಲ್ಲ. ಆನ್ ದಿ ವೇ ಅಲ್ಲೇ ಸೈಡಲ್ಲಿ ಊಟ ಮಾಡಿಕೊಂಡು ನಮ್ಮ ಮನೆ ಕಡೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.